ನಮಸ್ಕಾರ ಸ್ನೇಹಿತರೆ, ನಮ್ಮ ಸುದ್ದಿಯಾನದ ಪ್ರತಿಯೊಬ್ಬ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹಬ್ಬದ ಖುಷಿಯಲ್ಲಿರೋ ಜನರಿಗೆ ದುರಂಧರ್ ಹಬ್ಬದೂಟವನ್ನು ಬಡಿಸ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದ ದುರಂಧರ್ 2 ಸಿನಿಮಾ ರಿಲೀಸ್ ಆಗಿದ್ದು ಯುಗಾದಿಯಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಧೂಳು ಎಬ್ಸ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ದುರಂಧರ್ ಸಿನಿಮಾ ಹೇಗಿದೆ? ಯಶ್ ಅಭಿನಯದ ಟಾಕ್ಸಿಕ್ ಹಿಂದೆ ಸರಿದಿದ್ದೇ ಒಳ್ಳೇದಾಯ್ತಾ? 4 ಗಂಟೆಯ ದುರಂಧರ್ 2 ಸಿನಿಮಾ ಎಲ್ಲಾದರೂ ನಿಮಗೆ ಬೋರ್ ಹೊಡಿಸುತ್ತಾ? ಕತೆ ಏನು? ಇದ್ರ ಕುರಿತು ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ದುರಂಧರ್ 1 ನೋಡಿದವರಿಗೆ ದುರಂಧರ್ 2 ಬಗ್ಗೆ ಭಾರಿ ನಿರೀಕ್ಷೆ ಇತ್ತು, ನನಗೂ ಕೂಡ. ಬಟ್ ನಾನು ದುರಂಧರ್ 2 ಸಿನಿಮಾ ನೋಡಿದ ಮೇಲೆ ನಿರೀಕ್ಷೆ ಸುಳ್ಳಾಗಿಲ್ಲ. ಯುಗಾದಿಯಲ್ಲಿ ಭರ್ಜರಿ ಹಬ್ಬದೂಟನೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. 1300 ಕೋಟಿಗೂ ಹೆಚ್ಚು ಗಳಿಕೆ ಮಾಡಿದ ದುರಂಧರ್ನ ಸೀಕ್ವೆಲ್ ಆಗಿ ಬಂದ ದುರಂಧರ್ 2 ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆಯೋದು ಪಕ್ಕ ಅಂತಲೇ ಹೇಳ್ಬೋದು. ನೀವು ನೋಡಿದ ಹಾಗೆ ದುರಂಧರ್ ಸಿನಿಮಾದಲ್ಲಿ ಲೆಹಾರಿಯ ರಾಜಕೀಯ, ಅಂಡರ್ ವರ್ಲ್ಡ್ ಗೇಮ್ಸ್, ಟೆರರಿಸಂ ಸೇರಿದಂತೆ ಹಲವಾರು ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲಲಾಗಿತ್ತು. ಈಗ ದುರಂಧರ್ 2ನಲ್ಲಿ ಅದು ಇನ್ನಷ್ಟು ಡೀಪ್ ಆಗಿ ಹೋಗುತ್ತೆ. ಪ್ರೇಕ್ಷಕನಿಗೆ ಮತ್ತಷ್ಟು ಗ್ರೌಂಡ್ ಲೆವೆಲ್ನಲ್ಲಿ ಕತೆ ತೆರೆದುಕೊಳ್ಳುತ್ತಾ ಹೋಗುತ್ತೆ. ರೆಹಮಾನ್ ಡಕಾಯಿತ್ನ ಅಂತ್ಯ ಸಂಸ್ಕಾರದೊಂದಿಗೆ ಶುರುವಾಗುವ ದುರಂಧರ್ 2 ಸಿನಿಮಾ ಲೆಹಾರಿಯ ಗದ್ದುಗೆ ಯಾರ ಪಾಲಿಗೆ, ಪವರ್ ಪಾಲಿಟಿಕ್ಸ್ ಹೇಗೆ ಕೆಲಸ ಮಾಡುತ್ತೆ ಎನ್ನುವ ಸಾಕಷ್ಟು ವಿಚಾರವನ್ನು ಎಳೆಯಾಗಿ ತೋರಿಸಲಾಗಿದೆ. ನಿಮಗೆ ಫಸ್ಟ್ ಹಾಫ್ ಸ್ವಲ್ಪ ಪ್ಲೇನ್ ಆಗಿದೆ ಅಂತ ಅನಿಸಿದ್ರು ಚಾಪ್ಟರ್ಗಳು ತೆರೆದುಕೊಳ್ಳುತ್ತಾ ಹೋದಂತೆ ಎಲ್ಲದೂ ಅಲ್ಲೆಲ್ಲೋ ಕನೆಕ್ಟ್ ಆಗುತ್ತೆ. ಆ ಲಿಂಕಿಗೆ ಕನೆಕ್ಟ್ ಆಗಿದೆ, ಅದು ಆ ಕತೆಗೆ ಇಲ್ಲಿಗೆ ಕನೆಕ್ಟ್ ಆಗಿದೆ ಅಂತೇಳಿ ನಿಮಗೆ ಅನಿಸ್ತಾ ಹೋಗುತ್ತೆ. ದುರಂಧರ್ 2ನಲ್ಲಿ ಕಥೆಯನ್ನು ಅಷ್ಟು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಇನ್ನು ಉಜೈರ್ ಬಲೂಚ್ನನ್ನು ಬಳಸಿಕೊಂಡು ಹಂಸ ಯಾವ ರೀತಿ ಕೆಲಸವನ್ನು ಮಾಡ್ತಾನೆ, ಯಾರ್ಯಾರನ್ನ ಹೇಗೆ ಎಲಿಮಿನೇಟ್ ಮಾಡ್ತಾನೆ ಎನ್ನುವುದನ್ನು ಥ್ರಿಲ್ಲಿಂಗ್ ಆಗಿ ತೋರಿಸಲಾಗಿದೆ. ಭಾರತೀಯನಾಗಿ ಸಿನಿಮಾ ನೋಡೋ ಯಾರಿಗಾದರೂ ರೋಮಾಂಚನ ಆಗುತ್ತೆ, ಮೈಯಲ್ಲಿರೋ ರೋಮ ಎದ್ದು ನಿಲ್ಲುತ್ತೆ. ಫಸ್ಟ್ ಹಾಫ್ನಲ್ಲಿ ಒಂದು ರೀತಿ ಆದರೆ ಸೆಕೆಂಡ್ ಹಾಫ್ನಲ್ಲಿ ಹಂಸನ ಅಧಿಕಾರ, ಪವರ್ ಪ್ಲೇನಲ್ಲಿ ಡೈರೆಕ್ಟರ್ ಸೂಪರ್ ಆಗಿ ಪ್ರೇಕ್ಷಕರಿಗೆ ಕಟ್ಕೊಟ್ಟಿದ್ದಾರೆ. ರಣವೀರ್ ಸಿಂಗ್ ಅವರಿಗೆ ದುರಂಧರ್ಗಿಂತಲೂ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಅನ್ನು ಇಲ್ಲಿ ಕೊಡಲಾಗಿದ್ದು ಎಂದಿನಂತೆ ನಟ ಪ್ರೇಕ್ಷಕರ ನಿರೀಕ್ಷೆ ತಲುಪುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ದುರಂಧರ್ 2 3 ಗಂಟೆ 49 ನಿಮಿಷ ಇದೆ, ಹತ್ತತ್ರ 4 ಗಂಟೆ. ಆದರೆ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಬೋರಿಂಗ್ ಸೀನ್ ಇಲ್ಲ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಬ್ಲಾಸ್ಟಿಂಗ್ ಆಗಿದೆ, ಸ್ಕ್ರೀನ್ ಪ್ಲೇ ಸೂಪರ್ ಡೂಪರ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಆಯಾಮದಿಂದಲೂ ಇದು ದುರಂಧರ್ 2 ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಪ್ರತಿಯೊಂದು ಡೀಟೇಲಿಂಗ್ ಆಗಿ ಚೆನ್ನಾಗಿದೆ. ರಣವೀರ್ ಸಿಂಗ್ ನಟನೆ ಕಿಚ್ಚು ಹಚ್ಚಿಸುವಂತಿದ್ದು ಇಡೀ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ತೆಗೆದುಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ದುರಂಧರ್ 2 ಸಿನಿಮಾ ಮಾಸ್ಕ್ ಆಗಿ ಮಾಡಿದ್ರೂ ಕೂಡ ಎಮೋಷನಲ್ ಆಗಿದೆ. ಸಿನಿಮಾದಲ್ಲಿ ಆಕ್ಷನ್, ಡ್ರಾಮಾ ಮತ್ತು ಶಿಳ್ಳೆ ಹೊಡೆಯುವ ಮೂಮೆಂಟ್ಸ್ ಕೂಡ ಹೆಚ್ಚಾಗಿವೆ ಅಂತಲೇ ಹೇಳ್ಬೋದು. ಇನ್ನು ಆದಿತ್ಯಧರ್ ಅವರ ನಿರ್ದೇಶನ, ಕತೆ ಹೇಳುವ ಶೈಲಿ ಚಪ್ಪಾಳೆ ತಟ್ಟಬೇಕು ಅಂತ ಹೇಳಿ ಅನಿಸುತ್ತೆ ನಮಗೆ. ಪ್ರತಿಯೊಂದಕ್ಕೂ ಡೀಟೇಲಿಂಗ್ ಮಾಡಲಾಗಿದೆ. ಚಿತ್ರದ ಜೀವಾಳವೇ ಆಕ್ಷನ್ ಅಂತಲೇ ಹೇಳ್ಬೋದು. ಆದರೆ ದುರಂಧರ್ನಲ್ಲಿ ಬಂದ ಬಡೆ ಸಾಬ್ ಮೇಲೆ ದುರಂಧರ್ 2ನಲ್ಲಿ ಹೆಚ್ಚು ನಿರೀಕ್ಷೆ ಇತ್ತು. ಆದರೆ ಇಲ್ಲಿ ವಯಸ್ಸಾಗಿ ಹಾಸಿಗೆ ಹಿಡಿದ ಹಾಗೆ ಅವರನ್ನು ತೋರಿಸಲಾಗಿದೆ. ಇವತ್ತು ಯಶ್ ಅಭಿನಯದ ಟಾಕ್ಸಿಕ್ ಕೂಡ ರಿಲೀಸ್ ಆಗಬೇಕಾಗಿತ್ತು. ಇದು ಕೂಡ ಪ್ಯಾನ್ ಇಂಡಿಯಾ ಮೂವಿ ಆಗಿತ್ತು. ಆದರೆ ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಟಾಕ್ಸಿಕ್ ರಿಲೀಸ್ ಡೇಟ್ ಮುಂದಕ್ಕೆ ಹಾಕಲಾಗಿದೆ. ಇದು ಒಳ್ಳೆಯ ಕೆಲಸನೇ ಅಂತಲೇ ಹೇಳ್ಬೋದು. 2 ಸಿನಿಮಾ ಕ್ಲಾಶ್ ಆಗೋದಕ್ಕಿಂತ ಒಂದು ಸಿನಿಮಾ ಹಿಂದೆ ಸರಿದಿದ್ದೇ ಒಳ್ಳೆಯದಂತಲೇ ಹೇಳ್ಬೋದು. ಯಾಕಂದರೆ ದುರಂಧರ್ ಕೂಡ ಒಂದು ಒಳ್ಳೆ ರೀತಿಯ ಸಿನಿಮಾ ಆಗಿದ್ದು 2 ಸಿನಿಮಾಕ್ಕೆ ಕ್ಲಾಶ್ ಆಗ್ತಿದ್ದಂತೂ ಪಕ್ಕ ಅಂತಲೇ ಹೇಳ್ಬೋದು. ಒಟ್ಟಾರೆ ದುರಂಧರ್ ದಿ ರಿವೆಂಜ್ ಚಿತ್ರಕ್ಕೆ ಎಲ್ಲೆಡೆ ಪಾಸಿಟಿವ್ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ರಣವೀರ್ ಸಿಂಗ್, ಅರ್ಜುನ್ ರಾಂಪಲ್, ಸಂಜಯ್ ದತ್, ಮಾಧವನ್, ಸಾರಾ ಅರ್ಜುನ್, ರಾಕೇಶ್ ಬೇಡಿ ಅಭಿನಯವನ್ನು ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಆದಿತ್ಯಧರ್ ಅವರ ನಿರ್ದೇಶನ, ಚಿತ್ರಕಥೆ ಹೇಳಿರುವ ಶೈಲಿ ಎಲ್ಲರಿಗೂ ಇಷ್ಟವಾಗಿದೆ. ನೀವು ಮಿಸ್ ಮಾಡದೆ ದುರಂಧರ್ 2 ಸಿನಿಮಾವನ್ನು ನೋಡಿ ಯುಗಾದಿ ಹಬ್ಬವನ್ನು ಎಂಜಾಯ್ ಮಾಡಿ. ನಮಸ್ಕಾರ.